ನಮಸ್ಕಾರ. ಪಬ್ಲಿಕ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಮೋದಿ ಸರ್ಕಾರ ಕೋಟಾ ನೋಟು ತಡೆಗಟ್ಟಲು 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟ್ ಬ್ಯಾನ್ ಮಾಡಿ ಹೊಸದಾಗಿ 2000 ರೂಪಾಯಿ ಮುಖಬೆಲೆಯ ನೋಟ್ ಜಾರಿಗೆ ತಂದಿದೆ. ಆದರೆ ಕೆಲ ಕಿಡಿಗೇಡಿಗಳು 2000 ಮುಖಬೆಲೆಯ ನೋಟನ್ನು ಕಲರ್ ಜೆರಾಕ್ಸ್ ಮಾಡಿ ಚಲಾವಣೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಮಲ್ಲೇಶ್ವರಂ ರೈಲ್ವೆ ನಿಲ್ದಾಣದ ಬಳಿ ಫುಟ್ಪಾತ್ನಲ್ಲಿ ಎಳನೀರು ಮಾರಾಟ ಮಾಡುತ್ತಿದ್ದ ತಿಮ್ಮಣ್ಣ ಎನ್ನುವೊಬ್ಬರ ಬಳಿ ಬಂದು 50 ಎಳನೀರು ಬೇಕು, ನಾಳೆ ಮನೆಯಲ್ಲಿ ಫಂಕ್ಷನ್ ಇದೆ, ನೀವೇ ತಂದ್ಕೊಡಿ ಅಂತ ಯಾರ್ದೋ ಮನೆ ತೋರಿಸಿ 2000 ರೂಪಾಯಿ ನಕಲಿ ನೋಟು ನೀಡಿದ್ದಾನೆ. ಅಮಾಯಕ ತಿಮ್ಮಣ್ಣ 2000 ರೂಪಾಯಿ ನೋಟ್ ಪಡೆದು 800 ರೂಪಾಯಿ ಚಿಲ್ಲರೆ ವಾಪಸ್ ಕೊಟ್ಟಿದ್ದಾರೆ. ಬೆಳಗ್ಗೆ ಅವನು ತೋರಿಸಿದ ಮನೆಗೆ ಎಳ್ನೀರು ಕೊಡುವುದಕ್ಕೆ ಹೋದಾಗಲೇ ಮೋಸ ಹೋಗಿರುವುದು ಗೊತ್ತಾಗಿದೆ. ದುಡ್ಡು ಕೊಟ್ಟರು ಕ್ಯಾಶ್ ಆವತ್ತೆ. ಬೆಳಿಗ್ಗೆ ನಮ್ಮ ಮನೇಲಿ ಫಂಕ್ಷನ್ನು, ನಾವು ಯಾರು ಬರೋಕ್ಕಾಗಿಲ್ಲ, ತಗೊಂಡು ಕೊಟ್ಬಿಡಪ್ಪ, ಆಟೋ ಚಾರ್ಜು ಎಲ್ಲ ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಟರು. ಕೊಟ್ಟಾಗ 750 ರೂಪಾಯಿ ಕೈ ಕೊಟ್ಬಿಟ್ಟು ಬಂದ್ಬಿಟ್ಟು ಮೂಲೆಗೆ ಬಿಟ್ಟು ಕೊಟ್ಟರು. ಬತ್ತಾ ಪೆಟ್ರೋಲ್ ತೀರೋಯ್ತು ಅಂದ್ಬಿಟ್ರು. ಇಲ್ಲಿಗಂತ ಬಿಟ್ಕೊಡ್ಲಿಲ್ಲ ಅವರು. ಬಿಟ್ಕೊಡ್ತೀನಿ ಅಂದ್ಬಿಟ್ಟು ಆ ಮೂಲೆಗೆ ಕರ್ಕೊಬಂದು ಪೆಟ್ರೋಲ್ ತೀರೋಯ್ತು ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಕರೆದೊಟ್ಟೋದ್ರು. ಹಂಗೆ ಬೆಳಿಗ್ಗೆ ಎದ್ದು ಆಟೋಗೆ ತುಂಬ್ಕೊಂಡು ಹೋದರೆ ಒಂದು ಅಲ್ಲ, ಅವ್ರ ಮನೆಯಲ್ಲ. ನಾವು ಹೇಳಿಲ್ಲ ಅಂದರು. ನೋಟ್ ನೋಡು ಅಂತ ಅಂದ್ರಲ್ಲ, ನೋಡಿದಾಗ ಜೆರಾಕ್ಸ್. ಆಗ ಮೋಸ ಬಿದ್ದು ಕೊಡಿ ಅಂದ್ಬಿಟ್ಟು ಪೊಲೀಸ್ನವ್ರಿಗೆ ಏನು ಕಂಪ್ಲೇಂಟ್ ಹೇಳಲೇ ಇಲ್ಲ. ನಮ್ಮೇನಾರ ಇನ್ನು ನೀವೇ ಮಾಡ್ತಾ ಇದ್ದೀರಿ ಅಂತ ಹಂಗಿಂದಾರು ಅಂದ್ಬಿಟ್ಟು ನಾವೇನು ಮಾಡ್ಕೊಳ್ಳಿಲ್ಲ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರ್ತೇಶ್. ನಿಜಕ್ಕೂ ಪಾಪ ಅಮಾಯಕ ತಾತಗೆ ಏನು ಗೊತ್ತೇ ಆಗ್ಲಿಲ್ಲ ಅನ್ಸುತ್ತೆ. ಈ ತರ ಕಿಡಿಗೇಡಿಗಳು ಇರ್ತಾರೆ, ಏನ್ ಮಾಡ್ಬೇಕು ಇವ್ರಿಗೆ, ಎಂತ ಶಿಕ್ಷೆ ಕೊಡ್ಬೇಕು ಅಂತ, ಯಾರ ಕಿಡಿಗೇಡಿಗಳು ಅಂತ ಏನಾದ್ರು ಪೊಲೀಸರಿಗೆ ಗೊತ್ತಾಗಿದ್ಯಾ ಮಾಹಿತಿ? ದಿವ್ಯ, ಇನ್ನು ಸದ್ಯಕ್ಕೆ ಆ ತಿಮ್ಮಣ್ಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವಂತ ಯಾವುದೇ ಹೆಜ್ಜೆ ಇಟ್ಟಿರಲಿಲ್ಲ. ನಾವೇ ಕರ್ಕೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಪೊಲೀಸರಿಗೆ ವಿಷಯನ ತಿಳಿಸಿ ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದೊಂದು ದಿವಸ ಬೆಂಗಳೂರಲ್ಲಿ ಮತ್ತೆ ನಕಲಿ ನೋಟ್ಗಳ ಹಾವಳಿ ಹೆಚ್ಚಾಗುತ್ತೆ. ಏನು ನಕಲಿ ನೋಟ್ ತಡಿಬೇಕು ಅಂತ ಹೊಸದಾಗಿ 2000 ರೂಪಾಯಿ ನೋಟು ಬಂದಿದೆ. ಈ 2000 ರೂಪಾಯಿ ನೋಟು ಕಂಪ್ಲೀಟ್ಲಿ ನಕಲಿ ಆಗುವಂತ ಚಾನ್ಸಸ್ ಆಗುತ್ತೆ ದಿವ್ಯಾ. ಅಲ್ಲ, ಈ ರೀತಿ ಕೋಟಾ ನೋಟ್ ತಡೆಗಟ್ಟಲೆ 500 ಮತ್ತು 1000 ರೂಪಾಯಿ ಮುಖಬೆಲೆ ನೋಟ್ ಬ್ಯಾನ್ ಮಾಡಿದ್ರು. ಈಗ ಮತ್ತೆ ಈ ರೀತಿ ಎಲ್ಲ ಮಾಡ್ತಿದ್ರೆ ನಿಜಕ್ಕೂ ಅದನ್ನೆಲ್ಲ ತಡೆಯೋದಕ್ಕೆ ಸಾಧ್ಯನೇ ಆಗಲ್ಲ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸಲ ಈ ರೀತಿ ಘಟನೆಗಳು ನೋಡಿದಾಗ. ಹೌದು ದಿವ್ಯ, ಏನಾಗಿದೆ ಅಂದ್ರೆ ಈ 2000 ರೂಪಾಯಿ ಮುಖಬೆಲೆಯ ನೋಟ್ನ ಜಾರಿ ತಂದಾಗ ಈ ನೋಟಿನ ಲಕ್ಷಣಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ಪಬ್ಲಿಕ್ ಗಳಿಗೆ ಸರ್ಕಾರ ನೀಡುವಂತ ಕೆಲಸ ನಡೆದಿಲ್ಲ. ತರಾತುರಿಯಲ್ಲಿ ಜಾರಿಗೆ ಬಂದ ನೋಟನ್ನ ಈಗ ಈ ವ್ಯಕ್ತಿಗಳು ಏನು ಬಡತನದಲ್ಲಿ ಬದುಕೋರು, ದಿನಗೂಲಿ ಮಾಡೋರು, ಮತ್ತೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋರು ವಾರಕ್ಕೂ ಅಥವಾ ತಿಂಗಳಿಗೂ ಒಂದ್ಸಲ 2000 ರೂಪಾಯಿ ನೋಟ್ಗಳನ್ನ ನೋಡ್ತಾರೆ. ಅವ್ರು 2000 ರೂಪಾಯಿ ನೋಟ್ ನೋಡಿದ ತಕ್ಷಣ ಅವ್ರಿಗೆ ಅದೇ ಒರಿಜಿನಲ್ ಡೂಪ್ಲಿಕೇಟ್, ಅವ್ರಿಗೆ 2000 ರೂಪಾಯಿ ಸಿಕ್ತು ಅನ್ನೋ ಖುಷಿ ಇದೆ. ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡ್ಕೊಳ್ಳುವಂತ ಯಾವ ಮಾನದಂಡಗಳು ಅವ್ರಿಗೂ ತಿಳಿದಿರೋದಿಲ್ಲ. ಆ ವ್ಯಕ್ತಿಗೆ 2000 ತಿಮ್ಮಣ್ಣನೇ ಅದಕ್ಕೆ ಉದಾಹರಣೆ. 2000 ರೂಪಾಯಿ ನೋಟ್ ಸಿಕ್ಕಿದ ತಕ್ಷಣ ಅವ್ನು ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಕೊತಾನೆ. 2000 ರೂಪಾಯಿ ಸಿಕ್ತು, ಒಂದೇ ಸಲ 50 ಎಣ್ಣೆ ಸೇಲ್ ಆಗ್ತಿದೆ ಅಂತ ದಿನ ಪೂರ್ತಿ ಮಾರಾಟ ಮಾಡಿದ್ರೆ 50 ಎಣ್ಣೆ ಸೇಲ್ ಆಗೋದಿಲ್ಲ. ಪೊಲೀಸರು ಏನ್ ಕ್ರಮ ತಗೊಂಡಿದ್ದಾರೆ ಮಾರ್ತೇಶ್? ಇಲ್ಲ, ಪೊಲೀಸರು ಇನ್ನೂ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಇನ್ನು ತಿಮ್ಮಣ್ಣ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿಲ್ಲ. ತಿಮ್ಮಣ್ಣ ಕೇಳಿದಾಗ ಪೊಲೀಸರು ಕೇಳಿದ್ರೆ ನೀನೇ ಇದು ಮಾಡ್ತಿದ್ಯಾ ಅಂತ ನನ್ನ ಮೇಲೆ ಆರೋಪ ಮಾಡ್ತಾರೆ, ಭಯ ಅಂತ. ಯಾಕಂದ್ರೆ ಅಷ್ಟು ಮುಗ್ಧ ತಿಮ್ಮಣ್ಣ. ಯಾಕಂದ್ರೆ ಹಳ್ಳಿಯಿಂದ ಬಂದು 3-4 ವರ್ಷದಿಂದ ಮಲ್ಲೇಶ್ವರಂ ಅಲ್ಲಿ ಎಳ್ನೀರು ಮಾರಾಟ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದಾರೆ ದಿವ್ಯಾ. ಓಕೆ ಮಾರ್ತೇಶ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಕಪ್ಪ ಕಾಣಿಕೆಯ ಡೈರಿ ಬಿಡುಗಡೆಯಾದ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸರ್ಕಾರದಲ್ಲಿ ಈಗ ಕಂಪನ ಉಂಟಾಗಿದೆ. ರಾಜ್ಯ ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆ ನಾಳೆ ನಡೆಯುತ್ತೆ. ಹಿರಿಯ ಸಚಿವರಿಗೆ ಒಂದಿಷ್ಟು ಗೇಟ್ ಪಾಸ್ ಕೊಟ್ಟು ಹೊಸಬರನ್ನು ಸೇರಿಸಿಕೊಳ್ಳುವ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಚುನಾವಣೆಗೆ ಇನ್ನೂ 1 ವರ್ಷ ಬಾಕಿ ಇರುವಾಗಲೇ ಈ ಸರ್ಜರಿ ಮಾಡಿ ಮುಂದಿನ ಚುನಾವಣೆ ಗೆಲ್ಲುವ ಉದ್ದೇಶದಿಂದ ಕೈಪಾಳೆಯ ಈ ಕಸರತ್ತನ್ನು ಸ್ಟಾರ್ಟ್ ಮಾಡಿದೆ. ಸೋನಿಯಾ ಗಾಂಧಿ ಅವರು ನಿದ್ದೆಯಿಂದ ಎದ್ದಿದ್ದಾರೆ ಅಂತ ಕಾಣಿಸುತ್ತೆ. ಡೈರಿ ಸ್ಫೋಟಗೊಂಡ 4 ದಿನಗಳ ಬಳಿಕ ಸೋನಿಯಾ ಗಾಂಧಿ ಎಚ್ಚೆತ್ತುಕೊಂಡಿದ್ದಾರೆ.